ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದುವರಿದ ಸಾರಿಗೆ ನೌಕರರ ಮುಷ್ಕರ, ಸಂಘಟನೆಗಳ ಮುಖಂಡರೊಂದಿಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಾತುಕತೆ. ಸಂಸತ್ ಭವನದ ಮೇಲಿನ ದಾಳಿಗೆ 19 ವರ್ಷ, ಹುತಾತ್ಮ ಯೋಧರ ತ್ಯಾಗ, ಶೌರ್ಯ ಎಂದೆಂದಿಗೂ ಅನನ್ಯ, ಪ್ರಧಾನಿ ನರೇಂದ್ರ ಮೋದಿ. ಅತಿವೃಷ್ಟಿ ಹಾನಿ ಕುರಿತು ಅಂದಾಜಿಸಲು ಕೇಂದ್ರ ತಂಡ ಇಂದು ರಾಜ್ಯಕ್ಕೆ ಆಗಮನ, ಸಂಜೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ. ಯುವಕರನ್ನು ಕೃಷಿ ರಂಗದತ್ತ ಸೆಳೆಯಲು ಕಾರ್ಯಯೋಜನೆ, ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ 1 ಲಕ್ಷ ಕೋಟಿ ರೂಪಾಯಿ, ಸಚಿವ ನರೇಂದ್ರ ಸಿಂಗ್ ತೋಮರ್. ವಾರ್ತೆಗಳ ವಿವರ. ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸುತ್ತಿರುವ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಾರಿಗೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬೆಂಗಳೂರಿನಲ್ಲಿಂದು ಮಾತುಕತೆ ನಡೆಸಿದರು. ವಿಕಾಸಸೌಧದಲ್ಲಿ ಸಾರಿಗೆ ಸಂಘಟನೆಗಳ ಮುಖಂಡರ ಜೊತೆ 1 ಸುತ್ತಿನ ಸಮಾಲೋಚನಾ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದು, ಇಂದು ಸಂಜೆ ಮತ್ತೊಮ್ಮೆ ಸಭೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ಇಲಾಖೆಯ ಇತಿಮಿತಿಯಲ್ಲಿ ನೌಕರರ ಬೇಡಿಕೆಗಳನ್ನು ಈಡೇರಿಸಲಾಗುವುದು. ಸರ್ಕಾರಿ ನೌಕರರಾಗಿ ಪರಿಗಣಿಸುವುದು ಕಷ್ಟ ಸಾಧ್ಯ. ಸರ್ಕಾರಿ ನೌಕರರಿಗಿಂತ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲು ಪ್ರಯತ್ನಿಸಲಾಗುವುದು. ಪ್ರತಿಭಟನೆಯಿಂದ ಪರಿಹಾರ ಸಾಧ್ಯವಿಲ್ಲ. ಕಾರ್ಮಿಕ ಸಂಘಟನೆಗಳ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಖಾಸಗಿ ಬಸ್ಗಳನ್ನು ಸಂಚರಿಸಲು ಅವಕಾಶ ಕಲ್ಪಿಸಲು ಸರ್ಕಾರ ಚಿಂತಿಸುತ್ತಿದ್ದು, ಸರ್ಕಾರಿ ಬಸ್ಗಳಿಗೆ ನಿಗದಿಪಡಿಸಿದ ದರವನ್ನೇ ಖಾಸಗಿ ಬಸ್ಗಳಿಗೂ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದರು. ಕರ್ತವ್ಯದಲ್ಲಿದ್ದಾಗ ಕೋವಿಡ್-19 ಸೋಂಕಿನಿಂದ ಮೃತಪಟ್ಟ ಸಿಬ್ಬಂದಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಉಳಿದ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮಾರ್ಗಗಳನ್ನು ಕಂಡುಕೊಳ್ಳಲಿದೆ. ಮಾತುಕತೆ ಮೂಲಕ ನೌಕರರ ಸಮಸ್ಯೆ ಬಗೆಹರಿಸಲು ಸಾಧ್ಯ. ಏಕಾಏಕಿ ಪ್ರತಿಭಟನೆ ಸೂಕ್ತವಲ್ಲ ಎಂದು ಸಚಿವರು ತಿಳಿಸಿದರು. ರಾಜ್ಯಾದ್ಯಂತ ಸಾರಿಗೆ ನೌಕರರು ನಡೆಸುತ್ತಿರುವ ಮುಷ್ಕರ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಜನಸಾಮಾನ್ಯರು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ರಾಜ್ಯದ 4 ವಿಭಾಗಗಳ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದರಿಂದ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದೆ. ಜನರು ತಮ್ಮ ಖಾಸಗಿ ವಾಹನ ಬಳಸಿ ಪ್ರಯಾಣಿಸುತ್ತಿದ್ದರೆ, ಕೆಲವೆಡೆ ಪ್ರಯಾಣಿಕರು ಬಸ್ಗಾಗಿ ಕಾಯುತ್ತಿದ್ದ ದೃಶ್ಯಗಳು ಕಂಡುಬಂದವು. ಬೆಂಗಳೂರಿನ ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ವೃತ್ತ ಸೇರಿದಂತೆ ಹಲವೆಡೆ ಬಸ್ಗಳ ಸಂಚಾರ ಸ್ಥಗಿತಗೊಂಡಿತ್ತು. ಮೈಸೂರು ವಿಭಾಗದಲ್ಲೂ ಬಸ್ಗಳು ಸಂಚರಿಸದೇ ಇರುವುದರಿಂದ ಪ್ರಯಾಣಿಕರು ಖಾಸಗಿ ಬಸ್ಗಳ ಮೇಲೆ ಅವಲಂಬಿಸಬೇಕಾಗಿದ್ದರಿಂದ ಸಮಯಕ್ಕೆ ಖಾಸಗಿ ಬಸ್ಗಳು ಲಭ್ಯವಾಗದೆ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದರು. ಬೆಂಗಳೂರು ಮೈಸೂರು ಮಧ್ಯೆ ಪೊಲೀಸ್ ಭದ್ರತೆಯಲ್ಲಿ ಕೆಲವು ಬಸ್ಗಳನ್ನು ಸಂಚರಿಸಲು ಸಾರಿಗೆ ಇಲಾಖೆ ವ್ಯವಸ್ಥೆ ಕಲ್ಪಿಸಿದ್ದು, ಒಂದಿಷ್ಟು ಜನ ಪ್ರಯಾಣಿಕರು ನೆಮ್ಮದಿಯ ಪ್ರಯಾಣ ಬೆಳೆಸಲು ಸಾಧ್ಯವಾಗಿದೆ. ಸಂಸತ್ ಭವನದ ಮೇಲೆ ದಾಳಿ ನಡೆದು ಇಂದಿಗೆ 19ನೇ ವರ್ಷ. ಈ ಸಂದರ್ಭದಲ್ಲಿ ದೇಶಾದ್ಯಂತ ಅಂದು ದಾಳಿಯ ವೇಳೆ ಹುತಾತ್ಮರಾದ ಯೋಧರನ್ನು ಸ್ಮರಿಸಲಾಗುತ್ತಿದೆ. ಸಂಸತ್ ಭವನದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಸೇರಿದಂತೆ ಹಲವು ಗಣ್ಯರು ಹುತಾತ್ಮ ಯೋಧರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಸೇನಾ ಪಡೆಗಳು ಸಾಂಪ್ರದಾಯಿಕ ರೀತಿಯಲ್ಲಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದವು. हमें उनकी शहादत पर गर्व है. उन सभी शहीदों को हम श्रद्धापूर्वक नमन करते हैं. अब पार्लियामेंट ड्यूटी ग्रुप सीआरपीएफ की सम्मान गार्ड शहीदों के सम्मान में सलामी देगी.
2001ರ ಇದೇ ದಿನ ಸಂಸತ್ ಭವನದ ಮೇಲೆ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಗಳಿಗೆ ಸೇರಿದ ಉಗ್ರರು ದಾಳಿ ನಡೆಸಿದ್ದರು. ಇದರಲ್ಲಿ 5 ಉಗ್ರರು ಹತ್ಯೆಯಾಗಿದ್ದರು. ಜೊತೆಗೆ ಹಲವು ಯೋಧರು ಹುತಾತ್ಮರಾಗಿದ್ದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಟ್ವೀಟ್ನಲ್ಲಿ ಸಂಸತ್ತಿನ ಮೇಲೆ ನಡೆದ ದಾಳಿಯ ವೇಳೆ ಹುತಾತ್ಮರಾದ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಗುವುದು. ಪ್ರಜಾಪ್ರಭುತ್ವದ ಶಕ್ತಿ ಕೇಂದ್ರದ ರಕ್ಷಣೆಗೆ ಯೋಧರು ದೊಡ್ಡ ತ್ಯಾಗವನ್ನು ಮಾಡಿದ್ದು ಅದು ಸ್ಮರಣೀಯ. ಭಯೋತ್ಪಾದನೆಯನ್ನು ಮಣಿಸಲು ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಸಂಕಲ್ಪವನ್ನು ನಾವು ಮಾಡಬೇಕು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ 2001ರ ಇದೇ ದಿನ ಸಂಸತ್ ಭವನದ ಮೇಲೆ ನಡೆದ ಭೀಕರ ದಾಳಿಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಆ ವೇಳೆ ಸಂಸತ್ತಿನ ರಕ್ಷಣೆಗಾಗಿ ಹುತಾತ್ಮರಾದ ನಮ್ಮ ಯೋಧರ ತ್ಯಾಗ ಮತ್ತು ಶೌರ್ಯವನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದೆ. ಭಾರತ ಸದಾ ಅವರಿಗೆ ಕೃತಜ್ಞವಾಗಿರುತ್ತದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಒಲಿಂಪಿಕ್ಸ್ ಭವನದಲ್ಲಿ ಕ್ರೀಡಾಪಟುಗಳ ಸಾಧನೆಗಳನ್ನು ತಿಳಿಸುವ ಹಾಲ್ ಆಫ್ ಫೇಮ್ನನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿನ್ನೆ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ, ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ, ಸಂಸದ ಮಲ್ಲಿಕಾರ್ಜುನ ಖರ್ಗೆ, ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ, ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆ ಅಧ್ಯಕ್ಷ ಗೋವಿಂದರಾಜು ಭಾಗವಹಿಸಿದ್ದರು. ಇದೇ ವೇಳೆ ಇಂಡಿಯಾ ಸ್ಪೋರ್ಟಿಂಗ್ ವಿಕ್ಟರೀಸ್ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು. ಬಳಿಕ ರಾಜ್ಯಪಾಲ ವಜುಭಾಯಿ ವಾಲಾ, ಕ್ರೀಡೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಆಟವಾಡಲು ಪ್ರೋತ್ಸಾಹ ನೀಡಬೇಕು. ಹಿಂದೊಮ್ಮೆ ಪ್ರಧಾನಿಗಳು ಖೇಲೋ ಗುಜರಾತ್ ಎಂಬ ಕ್ರೀಡಾಕೂಟ ಆಯೋಜಿಸಿ 6 ವರ್ಷದ ಮಕ್ಕಳಿಂದ 70 ವರ್ಷದ ವಯೋಮಾನದವರೆಗಿನ ಎಲ್ಲರಿಗೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದರು ಎಂದು ಸ್ಮರಿಸಿದರು. येदियुरप्पा ने शायद ताली बजाने के लिए टैक्स लगाया होगा. ಮುಂದೆ ಇದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಒಲಿಂಪಿಕ್ಸ್ ಅಭಿವೃದ್ಧಿಗೆ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲಿದೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇರ ನೇಮಕಾತಿಗೆ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ. ಅರಣ್ಯ ಹಾಗೂ ಆರೋಗ್ಯ ಇಲಾಖೆ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ 2% ಮೀಸಲು ನೀಡುವ ಕುರಿತು ಚಿಂತನೆ ನಡೆದಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದರು. ಅದಕ್ಕೆ ಬೇಕಾದಂತ ಸರಿಯಾದಂತ ತರಬೇತಿ, ಆಸಕ್ತಿ, ನಾನು ಈ ಗುರಿಯನ್ನು ಮುಟ್ಟಲೇಬೇಕು ಅನ್ನುವಂಥ ಹಠ, ಚಾಲೆಂಜ್, ಇದರ ಕೊರತೆಯಿಂದ ನಮ್ಮ ನಿರೀಕ್ಷೆಯಂತೆ ಒಲಿಂಪಿಕ್ಸ್ ಅಲ್ಲಿ ನಮ್ಮ ದೇಶದ ಯುವಕರು ಮುಂದೆ ಬರಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಚಿಂತನೆ ಏನಿದೆ, ಇದಕ್ಕೆ ಸರ್ಕಾರದಿಂದ ಏನೇನು ಅಗತ್ಯತೆ ಇದೆಯೋ, ಅವಕಾಶಗಳು ಬೇಕಾಗಿದೆಯೋ, ಬೇರೆ ಬೇರೆ ಸವಲತ್ತುಗಳು ಬೇಕಾಗಿದೆಯೋ, ಅದೆಲ್ಲವನ್ನ ಮಾಡೋದಕ್ಕೆ ನಾನಂತೂ ಒಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧನಿದ್ದೇನೆ. ಅದರ ಸಂಪೂರ್ಣ ಸದುಪಯೋಗವನ್ನ ನೀವು ಮಾಡಿಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಟ್ಯಾಲೆಂಟ್ ಅಂತ ಏನ್ ಹೇಳ್ತೀವಿ. ಉಪಮುಖ್ಯಮಂತ್ರಿ ಅಶ್ವತ್ಥನಾರಾಯಣ, ಕ್ರೀಡೆಗೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಕ್ರೀಡೆಯಿಂದ ಮಾತ್ರ ನಮ್ಮ ಸಮಾಜದ ಸ್ವಾಸ್ಥ್ಯ ಕಾಯ್ದುಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ನಾವೆಷ್ಟೇ ಸಮಾಜದಿಂದ, ಸರ್ಕಾರ, ಸಮಾಜ, ಒಟ್ಟಾರೆ ನಾವೆಲ್ಲ ವ್ಯಕ್ತಿಗತವಾಗಿಯೂ ಎಷ್ಟು ಇದಕ್ಕೆ ಆದ್ಯತೆಯನ್ನು ಕೊಟ್ಟರು ಸಾಲದು. ನಿಜಕ್ಕೂ ಕ್ರೀಡೆ ಕೊನೆಯ ಆದ್ಯತೆ. ಸಮಾಜದಲ್ಲಿ ಎದುರಿಸ್ತಿರುವಂತಹ ಎಲ್ಲಾ ಸಮಸ್ಯೆಗಳು, ಇವತ್ತು ಜಾತಿ ಸಮಸ್ಯೆಗಳಾಗ್ಲಿ, ಮಾನಸಿಕ ಕಾಯಿಲೆ ಆಗಲಿ, ದೈಹಿಕವಾಗಲಿ ಅಥವಾ ವ್ಯಕ್ತಿತ್ವ ಆಗಲಿ, ಡ್ರಗ್ಸ್ ಆಗಲಿ, ಇನ್ನೊಂದಾಗಲಿ, ಯಾವುದೇ ಸಮಸ್ಯೆಗಳಾಗಲಿ, ಪರ್ಸನಾಲಿಟಿ ಏನ್ ಇಂಟ್ರೋವರ್ಟ್ ಅಥವಾ ಎಕ್ಸ್ಟ್ರೋವರ್ಟ್ ಅಂತ ಏನ್ ಡಿಫೈನ್ ಮಾಡ್ತೀವೋ ಆ ವ್ಯಕ್ತಿಯಲ್ಲಿ ಸಂಪೂರ್ಣ ಸುಧಾರಣೆಯನ್ನ ಕಾಣಬೇಕು ಅಂದ್ರೆ
ನಾವು ಸ್ಪೋರ್ಟ್ಸ್ನಲ್ಲೇ ಕಾಣಲಿಕ್ಕೆ ಸಾಧ್ಯವಾಗಿರ್ತದೆ. ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ರಾಜ್ಯಕ್ಕೆ ಒಂದೆರಡು ಚಿನ್ನದ ಪದಕ ತರುವ ಮಟ್ಟಿಗೆ ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೆ ಸರ್ಕಾರ ಸೂಕ್ತ ಸಹಕಾರ ನೀಡಬೇಕು ಎಂದರು. ಒಂದೆರಡು ಗೋಲ್ಡ್ ಮೆಡಲ್ ತರಿಸ್ತಾದ್ರೂ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಎಷ್ಟೇ ಖರ್ಚು ಬರಲಿ, ಆ ಒಂದು 10 ಜನರಿಗೆ ನೀವು ಬೆಳೆಸಿದ್ರೆ ಅದರೊಂದು ಒಬ್ಬರಿಬ್ಬರಾದರೂ ಒಲಿಂಪಿಕ್ ಗೋಲ್ಡ್ ಮೆಡಲ್ ತಂದ್ರೆ ಅದು ನಮಗೆ ದೊಡ್ಡ ಕೀರ್ತಿ ಬರ್ತದೆ. ಅದಕ್ಕಾಗಿ ಆ ಕೆಲಸವನ್ನ ಆಗಬಹುದು ಅಂತ ಹೇಳಿ ನಾನು ಅರ್ಥಿಸಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸಲಾಯಿತು. Hope you are not missed out on some award. Kindly come close to the stage, please. ಹಾಲ್ ಆಫ್ ಫೇಮ್ನಲ್ಲಿ ಒಲಿಂಪಿಕ್ಸ್ನಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಕ್ರೀಡಾ ಸಾಧಕರ ಭಾವಚಿತ್ರ ಹಾಗೂ ವಿವರ ಚಿತ್ರಪಟಗಳು ಎಲ್ಲರ ಗಮನ ಸೆಳೆಯಿತು. ಕರ್ನಾಟಕದಲ್ಲಿ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ಉಂಟಾಗಿರುವ ಹಾನಿಯ ಕುರಿತು ಪರಾಮರ್ಶೆ ನಡೆಸಲು ಕೇಂದ್ರ ಗೃಹ ಸಚಿವಾಲಯದ ತಂಡ ಇಂದು ರಾಜ್ಯಕ್ಕೆ ಆಗಮಿಸಲಿದೆ. ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ರಮೇಶ್ ಕುಮಾರ್ ಗಂಟಾ ನೇತೃತ್ವದ ತಂಡ ಸಂಜೆ ಬೆಂಗಳೂರಿಗೆ ಆಗಮಿಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ಸಮಾಲೋಚನೆ ನಡೆಸಲಿದೆ. ನಾಳೆಯಿಂದ 2 ದಿನಗಳ ಕಾಲ ತಂಡ 2 ವಿಭಾಗಗಳಾಗಿ ರಾಜ್ಯದಲ್ಲಿ ಪ್ರವಾಸ ಕೈಗೊಳ್ಳಲಿದೆ. ಒಂದು ತಂಡ ನಾಳೆ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಉಂಟಾಗಿರುವ ಹಾನಿ ಕುರಿತು ಪರಿಶೀಲನೆ ನಡೆಸಲಿವೆ. ಮತ್ತೊಂದು ತಂಡ ಉಡುಪಿಗೆ ಭೇಟಿ ನೀಡಿ ಹಾನಿ ಕುರಿತು ಅಂದಾಜಿಸಲಿದೆ. ನಂತರ ಬೆಂಗಳೂರಿಗೆ ಹಿಂದಿರುಗಲಿರುವ ಕೇಂದ್ರ ತಂಡಗಳು ಕಂದಾಯ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಹಾನಿಯ ಕುರಿತು ಚರ್ಚಿಸಲಿದ್ದಾರೆ. ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ತೈವಾನ್ ಮೂಲದ ವಿಸ್ಟ್ರಾನ್ ಕಾರ್ಖಾನೆಯಲ್ಲಿ ಕಾರ್ಮಿಕರು ನಡೆಸಿರುವ ದಾಂಧಲೆ ಖಂಡನೀಯ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರು ಸಮಸ್ಯೆಗಳಿದ್ದರೆ ಅದನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಕಾನೂನು ಕೈಗೆತ್ತಿಕೊಂಡು ಕಾರ್ಖಾನೆಯಲ್ಲಿ ದಾಂಧಲೆ ನಡೆಸಿರುವುದು ಅಪರಾಧ. ಕಾರ್ಖಾನೆಯ ಆಸ್ತಿ ಪಾಸ್ತಿ ಹಾನಿಯಾಗಿದ್ದು, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಘಟನೆ ಕುರಿತು ಪರಿಶೀಲನೆ ನಡೆಸುತ್ತಿದ್ದು, ಘಟನೆಗೆ ಪ್ರಮುಖ ಕಾರಣ ಪತ್ತೆ ಹಚ್ಚಲು ಸೂಕ್ತ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ನಂತರ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಕಾರ್ಖಾನೆಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಬಿಕ್ಕಟ್ಟನ್ನು ಬಗೆಹರಿಸಲಾಗುವುದು ಎಂದರು. ಇದೇ 10ರಂದು ಅನಿರ್ದಿಷ್ಟಾವಧಿವರೆಗೆ ಮುಂದೂಡಲಾಗಿದ್ದ ವಿಧಾನ ಪರಿಷತ್ತಿನ 142ನೇ ಅಧಿವೇಶನದ ಉಪವೇಶವನ್ನು ಈ ತಿಂಗಳ 15 ಮಂಗಳವಾರ 11 ಗಂಟೆಗೆ ಕರೆಯಲಾಗಿದೆ. ಸರ್ಕಾರದ ಸೂಚನೆಯ ಮೇರೆಗೆ ವಿಧಾನ ಪರಿಷತ್ತಿನ ಕಾರ್ಯದರ್ಶಿ ಕೆಆರ್ ಮಹಾಲಕ್ಷ್ಮಿ ಪ್ರಕಟಣೆ ಹೊರಡಿಸಿದ್ದು, ಶಾಸಕರು ಅಧಿಕಾರಿಗಳು ಸಭೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸಾಮಾಜಿಕ ಸಮಸ್ಯೆಗಳ ಕುರಿತು ಹಾಗೂ ಕೋವಿಡ್-19 ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದ ಕುವೆಂಪು ವೃತ್ತದಲ್ಲಿ ರಂಗಪಯಣ ತಂಡವು ಬೀದಿ ನಾಟಕ ಪ್ರದರ್ಶಿಸಿತು. ರೈತರು, ಕೂಲಿ ಕಾರ್ಮಿಕರು, ಬಡವರು ಕೋವಿಡ್ ಸಮಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಪಾಲಿಸಬೇಕಾದ ಮುನ್ನೆಚ್ಚರಿಕೆ ಕುರಿತು ರಂಗಪಯಣ ತಂಡ ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸಿತು. ಎಷ್ಟು ಜನ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಕೊಡ್ಬೇಕಪ್ಪ. ಯಾಕೆ ನಿಮ್ ಸಂಘ ಅಂತ ಇಲ್ವಾ? ಸಂಘ ಏನೋ ಇದೆ, ಅದ್ರದ್ದು ಮಾಲೀಕರು ನಮ್ಮಂತ ಬಡವರಿಗೆಲ್ಲ ಯಾವ ಸಂಘ? ಪೊಲೀಸರ ಸಹಾಯದಿಂದ ನಾವು ಗುಂಡಿಯನ್ನು ತೋಡಿದೆವು. ಚಪ್ಪಾಳೆ ತಟ್ಟಿ, ಶಂಕ ಊದಿ, ಹಣತೆ ಹಚ್ಚಿದ ಮಂದಿಯಲ್ಲಿ ಸ್ವಲ್ಪನಾದ್ರೂ ಮಾನವೀಯತೆಯ ಬೆಳಕು ಮೂಡಿದಿದ್ರೆ ಇಂಥ ಘಟನೆ ನಡೀತಾ ಇಲ್ಲ. ದಯವಿಟ್ಟು ಚಪ್ಪಲಿ ಕೊಡಿಸಿ. ಇದು ನಾವು ನಮ್ಮ ಕೈಯಿಂದ ನಾಟಕಕಾರ ಶಶಿಧರ್ ಭಾರಿಘಾಟ್ ಕೋಲಾರ ಜಿಲ್ಲೆಯ ವಿವಿಧೆಡೆ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಕೋವಿಡ್-19 ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧೆಡೆ ನಾಟಕ ಪ್ರದರ್ಶನಗಳನ್ನು ಆಯೋಜಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಹಾಗೆ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಏನು ಸಮಾನ ಮನಸ್ಕ ಸಂಘಟನೆಗಳಿದ್ದಾವೆ, ಬೇರೆ ಬೇರೆ ಥರದ, ಅದು ಯೂತ್ ಆರ್ಗನೈಸೇಷನ್ಸ್ ಇರ್ಬೋದು, ಕಾರ್ಮಿಕ ಘಟನೆಗಳಾಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಅಥವಾ ಲೆಕ್ಚರರ್ಸ್ ಆಗಿರ್ಬೋದು, ಈ ಥರದವ್ರನ್ನೆಲ್ಲ ನಾವು ಸಂಪರ್ಕ ಮಾಡಿ ಅವ್ರಗಳ ಜೊತೆಗೆ ಈ ಕೆಲಸವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಜನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಪಿಚ್ಚಳಿ ಶ್ರೀನಿವಾಸ್,
ಕೊರೋನಾದಿಂದ ಉಂಟಾಗಿರುವ ಸಂದಿಗ್ಧತೆಯನ್ನು ಬೀದಿ ನಾಟಕ ಮೂಲಕ ತಿಳಿಸಿಕೊಡಲಾಗುತ್ತಿದೆ. ಕೂಲಿ ಕಾರ್ಮಿಕರ ವೇದನೆಗಳು ಬೀದಿ ನಾಟಕಗಳ ಮೂಲಕ ವ್ಯಕ್ತವಾಗುತ್ತಿದೆ ಎಂದರು. ಗುಣವನ್ನ ಬೆಳೆಸಿಕೊಂಡಿದ್ದು ಈ ಸಮಾಜದ ಹೆಗ್ಗಳಿಕೆ ಆಗ್ಬೋದು. ನಮ್ಮಲ್ಲಿ ಸರ್ಕಾರಗಳು ಮತ್ತೊಂದು ಎಲ್ಲವೂ ಶ್ರಮ ಪಡ್ತಾ ಇವೆ. ಆದರೆ ಮನುಷ್ಯನ ಬಗ್ಗೆ ಪ್ರೀತಿ ವಿಶ್ವಾಸ ಇಲ್ಲದೆಂದ್ರೆ ನಮ್ಮ ಸರ್ಕಾರಗಳು ನಾವನ್ನು ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಕರೋನಾ ನಮ್ಮ ಎಲ್ಲರ ಮಧ್ಯೆನೂ ಬದುಕ್ತಾ ಇದೆ. ಅದು ಇದರ ಬಗ್ಗೆ ಕೂಡ ನಾವು ಎಚ್ಚರಿಕೆಯಿಂದ ಇವತ್ತಿನ ಜನಜೀವನ. ಸ್ಥಳೀಯರಾದ ಜಯಲಕ್ಷ್ಮಿ ಕೊರೋನಾ ಸೋಂಕಿನ ಕುರಿತು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಬೀದಿ ನಾಟಕದ ಮೂಲಕ ತಿಳಿಯಲು ಅನುವು ಮಾಡಿಕೊಟ್ಟ ತಂಡದ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಜನಗಳ ಇಡೀ ದೇಶನೇ ಹಾಳು ಮಾಡ್ತಕ್ಕಂಥ ಒಂದು ವೈರಸ್ ಇವತ್ತು ನಮ್ಮನ್ನ ಈ ಒಂದು ಪರಿಸ್ಥಿತಿಗೆ ತಂದಿಟ್ಟಿರೋದ್ರಿಂದ ಸರ್ಕಾರ ಇದನ್ನ ಕ್ರಮ ತಗೊಂಡು ಬೇಗನೆ ಒಂದು ಮೆಡಿಸಿನ್ ಅನ್ನ ಕಂಡಿಡಿದು ಇದಕ್ಕೆ ಪರಿಹಾರ ತರಬೇಕು. ಮತ್ತೆ ಜನಗಳು ಸದಾ ಒಳ್ಳೆ ರೀತಿಯಲ್ಲಿ ಬದುಕುವಂತ ಒಂದು ಪರಿಸ್ಥಿತಿಯನ್ನ ಸರ್ಕಾರ ತಂದ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ವ್ಯಾಪಾರಿ ಗುಲಾಬ್ ಚಂದ್ ಸಾರ್ವಜನಿಕರಲ್ಲಿ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಸಂತಸದ ವಿಚಾರ ಎಂದರು. ಅವರು ಮಾಡಿದ್ರು ತುಂಬಾ ನಮ್ಗೆ ಇಷ್ಟ ಆಯ್ತು. ಇದರಿಂದ ಪಬ್ಲಿಕ್ ಬಿವೇರ್ ಆಗ್ತಾರೆ, ಮಾಸ್ಕ್ ಯೂಸ್ ಮಾಡೋದು, ಇದರಿಂದ ಒಳ್ಳೇದು ಆಗುತ್ತೆ, ಜನರಿಗೆ ಬಿವೇರ್ ಆಗಿ ಇರ್ತಾರೆ ಜನರು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಎಲ್ರಿಗೆ ಪಬ್ಲಿಕ್ಗೆ ಬಿವೇರ್ ಆಗಿ ಇರಬೇಕು ಅಂತ ಹೇಳಿ ತೋರಿಸಿರೋದು. ಮತ್ತೋರ್ವ ವ್ಯಾಪಾರಿ ರಮಾಮಣಿ ಹಲವು ಕುಟುಂಬಗಳು ಎದುರಿಸಿದ ಸಮಸ್ಯೆಗಳನ್ನು ನಾಟಕದ ಮೂಲಕ ವರ್ಣಿಸಿರುವುದು ಆಕರ್ಷಣೀಯವಾಗಿದೆ. ತಾವೂ ಸಹ ಇದೇ ಹಲವು ವೇದನೆಗಳನ್ನು ಅನುಭವಿಸಿದ ಸಂಗತಿಗಳು ಬೀದಿ ನಾಟಕದಲ್ಲಿ ಪ್ರಸ್ತುತವಾಗಿವೆ ಎಂದರು. ತಂದೆ ಕೊರೋನಾ ಲಾಕ್ಡೌನ್ ಆಗಿತ್ತು, ಅವಾಗ ತಿರೋದ್ರು ಸರ್. ಅವ್ರನ್ನ ಸಾಕಬೇಕು ಮುದುಕರನ್ನ. ಅವಾಗ 4 ತಿಂಗಳ 3 ತಿಂಗಳ ಏನೋ ವ್ಯಾಪಾರಗಳಿಲ್ಲ, ತುಂಬ ನೋಯ. ಉಡುಪಿ ಜಿಲ್ಲೆಯ ಕುಂದಾಪುರ ಕಲಾಮಂದಿರದಲ್ಲಿ ಕಾರ್ಟೂನ್ ಬಳಗದಿಂದ ಕೋವಿಡ್-19 ಕುರಿತು ಜಾಗೃತಿ ಮೂಡಿಸುವ ವ್ಯಂಗ್ಯ ಚಿತ್ರ ಪ್ರದರ್ಶನಕ್ಕೆ ಸಮಾಜ ಸೇವಕ ಸೋನು ಸೂದ್ ಚಾಲನೆ ನೀಡಿದರು. ವ್ಯಂಗ್ಯ ಚಿತ್ರಕಾರ ಸತೀಶ್ ಆಚಾರ್ಯರು ಬರೆದ ಗೋ ಕೊರೋನಾ ಗೋ ಪುಸ್ತಕವನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಬಳಿಕ ಸೋನು ಸೂದ್ ಕೊರೋನಾ ಕುರಿತು ವ್ಯಂಗ್ಯ ಚಿತ್ರದ ಮೂಲಕ ಜಾಗೃತಿ ಮೂಡಿಸುತ್ತಿರುವುದು ವಿಶೇಷವಾದುದು. ಇಂತಹ ಕಾರ್ಯಕ್ರಮವನ್ನು ಹಲವು ಕಡೆ ಆಯೋಜಿಸಿರುವುದರಿಂದ ಸೋಂಕಿನ ಕುರಿತು ಜನರಲ್ಲಿ ಅರಿವು ಮೂಡುತ್ತದೆ ಎಂದರು. I've gone through it. It's phenomenal. It's something. It's very, very precious. And I just want to tell you that just go for it, because this is one thing you need to have in your library. And congratulations to very special because ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಾವು ಕಾರ್ಟೂನ್ ಹಬ್ಬ ಮಾಡ್ತಾ ಇದ್ದೇವೆ. ಈ ವರ್ಷದ ಹಾಗೂ ವ್ಯಂಗ್ಯ ಚಿತ್ರಕಾರ ಸತೀಶ್ ಆಚಾರ್ಯ ಈ ಪ್ರದರ್ಶನವನ್ನು ಸ್ಥಳೀಯ ಕೊರೋನಾ ಯೋಧರಿಗೆ ಅರ್ಪಣೆ ಮಾಡಲಾಗಿದೆ. 130 ವ್ಯಂಗ್ಯ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ತಿಳಿಸಿದರು. ಬೇರೆ ಬೇರೆ ಕಾರ್ಟೂನಿಸ್ಟ್ಗಳು ಕಾರ್ಟೂನ್ಸ್ ಕಳಿಸಿದ್ದಾರೆ, ಅದನ್ನು ಪ್ರದರ್ಶನ ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಲೋಕಲ್ ನಮ್ಮ ಕುಂದಾಪುರದ ಕೊರೋನಾ ಯೋಧರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತೆ ಕೊರೋನಾಗಳ ಬಗ್ಗೆ ಒಂದಿಷ್ಟು ಕಾರ್ಟೂನ್ಸ್ ಇದೆ, 130 ಕಾರ್ಟೂನ್ಸ್ಗಳ ಒಂದು ಬುಕ್ ಇದೆ, ಗೋ ಕೊರೋನಾ ಗೋ ಅಂತ. ಅದನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೇವೆ. ಇಲ್ಲಿನ ಕಾರ್ಟೂನ್ಸ್ ಅನ್ನು ಕೂಡ ಕಾರ್ಟೂನ್ ಅಭಿಮಾನಿ ಶರೀಫ್ ವ್ಯಂಗ್ಯ ಚಿತ್ರದ ಮೂಲಕ ಕೊರೋನಾ ಕುರಿತು ಜಾಗೃತಿ ಮೂಡಿಸುತ್ತಿರುವುದು ವಿಶೇಷವಾಗಿದೆ ಎಂದರು. ಮುಕ್ತ ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಕಾರ್ಟೂನ್ಸ್ ಅನ್ನು ಕೊಡಿ ಅಂತ. ಆಮೇಲೆ ಬೇರೆ ಬೇರೆ ಕಾರ್ಟೂನಿಸ್ಟ್ಗಳ ಕಾರ್ಟೂನ್ಸ್ ಕೂಡ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಎಲ್ಲವೂ ಕೂಡ ಕೊರೋನಾ ಕಾಲವನ್ನ ಹೇಗೆ ನಾವು ಕಾರ್ಟೂನ್ ಮೂಲಕ ಹಿಡಿದಿಟ್ಟಿದ್ದೇವೆ ಅನ್ನೋದನ್ನ ಅದು ತೋರಿಸ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ದಾಖಲೆಯಾಗಿ ಉಳಿಯುವ ಸಾಧ್ಯತೆ ನನಗೆ ತುಂಬಾ ಕಾಣ್ತಾ ಇದೆ. ಇಲ್ಲಿಯ ಎಲ್ಲ ಕುಂದಾಪುರ ಸಹಾಯಕ ಆಯುಕ್ತ ಕೆ ರಾಜು ಜನರಿಗೆ ಉತ್ತಮ ಸಂದೇಶ ಸಾರುವ ಕಾರ್ಟೂನ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದರು. ಜನತೆಗೆ ಒಂದು ಹೋಗುವಂತ ಒಂದು ಮೆಸೇಜ್ ಏನಿದೆ, ತುಂಬಾ ಅದ್ಭುತವಾದ ಮೆಸೇಜ್. ಅದರಲ್ಲಿ ಈ ಬಾರಿ ಕೊರೋನಾವನ್ನ ಒಂದು ಕೇಂದ್ರೀಕೃತವಾಗಿಟ್ಕೊಂಡು ಒಂದಷ್ಟು ಕಾರ್ಟೂನ್ಗಳೆಲ್ಲ ಮಾಡಿದೆ. ಅದನ್ನೇ ಇವತ್ತಿನ ಸಬ್ಜೆಕ್ಟ್ ಆಗಿ ಮಾಡಿಕೊಂಡು ಕೂಡ ಕಾರ್ಟೂನ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಿ. ತುಂಬಾ ಸಂತೋಷದ ವಿಚಾರ. ಅದರಿಂದ ತುಂಬಾ ಒಳ್ಳೆ ಕೊಡುಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ನಾಗಭೂಷಣ ಉಡುಪ, ವೈದ್ಯ ನಾಗೇಶ್ ಸೇರಿದಂತೆ ಮತ್ತಿತರರನ್ನು ಗೌರವಿಸಲಾಯಿತು. ಕೊರೋನಾ ನಿಯಮಗಳನ್ನು ಪಾಲಿಸುವ ಹಾಗೂ ಜಾಗೃತಿ ಕುರಿತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವ್ಯಂಗ್ಯ ಚಿತ್ರಕಾರರ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಸ್ಥಳೀಯರು, ಮಕ್ಕಳು, ವಿದ್ಯಾರ್ಥಿಗಳು, ವ್ಯಂಗ್ಯ ಚಿತ್ರಕಾರರು ಪ್ರದರ್ಶನ ವೀಕ್ಷಿಸಿದರು. ಆಯ್ತು ಸರ್.
ಪ್ಯಾರಿಸ್ ಒಪ್ಪಂದದಂತೆ ಭಾರತ ಹವಾಮಾನ ವೈಪರೀತ್ಯ ತಡೆ ನಿಟ್ಟಿನಲ್ಲಿ ಗುರಿಯನ್ನು ಸಾಧಿಸಿರುವುದಲ್ಲದೆ ತನ್ನ ನಿರೀಕ್ಷೆಗಳನ್ನು ಮೀರಿದ ಸಾಧನೆ ಮಾಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ಯಾರಿಸ್ ಹವಾಮಾನ ಒಪ್ಪಂದದ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ನಿನ್ನೆ ನಡೆದ ಜಾಗತಿಕ ಹವಾಮಾನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಪೀಳಿಗೆಗಾಗಿ ಹವಾಮಾನ ವೈಪರೀತ್ಯ ಕುರಿತು ಇಡೀ ವಿಶ್ವ ಗಂಭೀರ ಚಿಂತನೆ ಮೂಲಕ ಈ ಹಿಂದೆ ನಿಗದಿಪಡಿಸಿದ ಗುರಿಗಳನ್ನು ತಲುಪಲು ಸತತ ಪ್ರಯತ್ನ ಮಾಡುತ್ತಿದೆ ಎಂದರು. ಭಾರತದ ಸೌರ ಸಾಮರ್ಥ್ಯ 2014ರಲ್ಲಿ 2.63 ಗಿಗಾವ್ಯಾಟ್ ಇತ್ತು. 2020ರಲ್ಲಿ ಆ ಸಾಮರ್ಥ್ಯವನ್ನು 36 ಗಿಗಾವ್ಯಾಟ್ಗೆ ಹೆಚ್ಚಿಸಲಾಗಿದೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಕ ಸೌಕರ್ಯ ಮೈತ್ರಿ ಮೂಲಕ 2 ಮಹತ್ವದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಭಾರತ ಹವಾಮಾನ ವೈಪರೀತ್ಯ ನಿಟ್ಟಿನಲ್ಲಿ ತನ್ನ ನಿರೀಕ್ಷೆಗೂ ಮೀರಿದ ಸಾಧನೆ ಮಾಡಿದೆ ಎಂದು ಅವರು ಹೇಳಿದರು. ಅರಣ್ಯ ವ್ಯಾಪ್ತಿ ಹೆಚ್ಚಳ, ಜೀವ ವೈವಿಧ್ಯತೆ ರಕ್ಷಣೆ ನಿಟ್ಟಿನಲ್ಲಿ ಭಾರತ ನಿರೀಕ್ಷೆಗೂ ಮೀರಿ ಕಾರ್ಯನಿರ್ವಹಿಸುತ್ತಿದೆ ಎಂದ ಅವರು, ಪ್ಯಾರಿಸ್ ಒಪ್ಪಂದದಂತೆ ಹವಾಮಾನ ವೈಪರೀತ್ಯ ತಡೆ ನಿಟ್ಟಿನಲ್ಲಿ ಹೊಸ ಬದ್ಧತೆಗಳನ್ನು ತೋರಲು ಇಡೀ ಜಾಗತಿಕ ಸಮುದಾಯ ಒಂದಾಗಬೇಕು ಎಂದು ಪ್ರಧಾನಿ ಹೇಳಿದರು. ಪ್ಯಾರಿಸ್ ಒಪ್ಪಂದವು ಹವಾಮಾನ ಬದಲಾವಣೆಯ ಕುರಿತು ಕಾನೂನುಬದ್ಧವಾಗಿ ಏರ್ಪಟ್ಟಿರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು 2015ನೇ ಸಾಲಿನ ಡಿಸೆಂಬರ್ 12ರಂದು ಪ್ಯಾರಿಸ್ನ COP21ರಲ್ಲಿ 196 ಪಕ್ಷಗಳು ಇದನ್ನು ಅಂಗೀಕರಿಸಿದ್ದು 2016ರ ನವೆಂಬರ್ 4ರಂದು ಜಾರಿಗೆ ಬಂದಿದೆ. Beyond expectations, we have reduced our emission intensity by 21% over 2005 levels. Our solar capacity has grown from 2.63 gigawatts in 2014 to 36 gigawatts in 2020. ಆಯುಷ್ಮಾನ್ ಭಾರತ್ ಯೋಜನೆ ಆರೋಗ್ಯ ವಲಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದು, ಎಲ್ಲರಿಗೂ ಗುಣಮಟ್ಟದ ಮತ್ತು ಕೈಗೆಟುಕುವ ದರದಲ್ಲಿ ವೈದ್ಯಕೀಯ ಸೌಲಭ್ಯ ದೊರಕುವಂತೆ ಮಾಡಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ 5ನೇ ರಾಷ್ಟ್ರೀಯ ಕೌಟುಂಬಿಕ ಆರೋಗ್ಯ ಸಮೀಕ್ಷೆ NFSH ಬಿಡುಗಡೆ ಮಾಡಿ ಮಾತನಾಡಿದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಪ್ರಾಥಮಿಕ, ದ್ವಿತೀಯ ಹಾಗೂ ತೃತೀಯ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಬಲವರ್ಧನೆಗೊಂಡಿದ್ದು, ಆರೋಗ್ಯ ಮುನ್ನೆಚ್ಚರಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ಮತ್ತು ಯೋಗಕ್ಷೇಮ ಕೇಂದ್ರಗಳು ಮತ್ತು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ 2 ವಿಭಾಗಗಳಲ್ಲೂ ಕಾರ್ಯನಿರ್ವಹಿಸುತ್ತಿದ್ದು, ದೇಶದ ಕೋಟ್ಯಾಂತರ ಜನರಿಗೆ ಗುಣಮಟ್ಟದ ಮತ್ತು ಕೈಗೆಟುಕುವ ದರದಲ್ಲಿ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಒದಗಿಸಲಾಗುತ್ತಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಈವರೆಗೆ ಸುಮಾರು 1,45,00,000 ನಗದು ರಹಿತ ಚಿಕಿತ್ಸೆಗಳನ್ನು ಬಡವರು ಸೇರಿದಂತೆ ಇತರೆ ಫಲಾನುಭವಿಗಳು ಪಡೆದಿದ್ದಾರೆ ಎಂದು ಹರ್ಷವರ್ಧನ್ ಹೇಳಿದರು. ಹರಿಯಾಣದ ರೈತರ ನಿಯೋಗವೊಂದು ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿ ಮಾಡಿ ಹೊಸ ಕೃಷಿ ಸುಧಾರಣೆಗಳಿಗೆ ತಮ್ಮ ಬೆಂಬಲ ಘೋಷಿಸಿದೆ. ಭಾರತೀಯ ಕಿಸಾನ್ ಒಕ್ಕೂಟದ ಹರಿಯಾಣ ರಾಜ್ಯಾಧ್ಯಕ್ಷ ಗುನಿ ಪ್ರಕಾಶ್ ನೇತೃತ್ವದ ನಿಯೋಗ ತೋಮರ್ ಅವರನ್ನು ಭೇಟಿ ಮಾಡಿ, ಕೃಷಿ ಸುಧಾರಣೆಗಳು ರೈತ ಪರವಾಗಿದ್ದು ಸರ್ಕಾರ ಆ ಕಾಯ್ದೆಗಳನ್ನು ಜಾರಿಗೊಳಿಸುವುದನ್ನು ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಸರ್ಕಾರ ಆ ಕಾಯ್ದೆಗಳನ್ನು ಹಿಂಪಡೆಯಬಾರದು ಎಂದು ಆಗ್ರಹಿಸಿದೆ. ಒಂದು ವೇಳೆ ಕಾಯ್ದೆ ವಾಪಸ್ ಪಡೆದರೆ ಅದರ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುವುದು ಎಂದು ನಿಯೋಗ ಹೇಳಿದೆ. ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ರೈತ ನಾಯಕರ ನಿಯೋಗ ಕೃಷಿ ಕಾಯ್ದೆ ಬೆಂಬಲಿಸಿ ಮನವಿ ಸಲ್ಲಿಸಿದೆ. ಆ ರೈತರು ಕಾಯ್ದೆಗಳು ಹೇಗೆ ಕೃಷಿಕರಿಗೆ ಅನುಕೂಲಕರವಾಗಿದೆ ಎಂಬ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ರೈತರು ತಮ್ಮ ಅನಿಸಿಕೆಗಳನ್ನು ಡಿಡಿ ನ್ಯೂಸ್ನೊಂದಿಗೆ ಹಂಚಿಕೊಂಡರು. जैसे पीएम कभी हो मिल नहीं सकते भारत को, हमें अपने आप को खड़ा करने का मौका दिया है. अपनी फसल को हम अपने हिसाब से बेच सकते हैं. सबसे पहले तो मैं बहुत खुशी उससे अधिवेशन से, क्योंकि हमारी ऑनलाइन पेमेंट आड़ती फोन करता पेमेंट आ गई आपकी, नहीं हमने आड़ती के पास जाना पड़ता था. ये पेमेंट हमारे खाते में आती है, हमें पता लगा और आड़ती हमारे पास आता था. हम बहुत खुश हैं इससे. जो ये 3 कानून बनाए हैं, ये किसान को पूरी आजादी प्रदान करते हैं. साथ में मैं अपने किसान भाइयों से अपील करना चाहता हूं कि आंदोलन अब गलत हाथों में चला गया है. देश विद्रोही उसमें दिखाई पड़ते हैं, नुकसान करने वाले दिखाई पड़ते हैं. कृपया कर उनके बरगलाने में न आए. ಈ ಮಧ್ಯೆ ರೈತರ ಪ್ರತಿಭಟನೆಗಳಿಂದಾಗಿ ಬಂದ್ ಆಗಿದ್ದ ದೆಹಲಿ ನಡುವಿನ ವಾಹನ ಸಂಚಾರ ಪುನರಾರಂಭವಾಗಿದೆ. Negotiating traffic jams every day.
The protesting group have agreed to allow traffic on the Noida-Delhi lanes of Link Road following a meeting with Defence Minister Rajnath Singh and Agriculture Minister Narendra Singh Tomar. The government has assured farmers of positive action. ಈ ನಡುವೆ ಕೃಷಿ ಸಚಿವ ತೋಮರ್ 10ನೇ ಜ್ಞಾನ ವಿನಿಮಯ ಶೃಂಗಸಭೆಯ ಉದ್ಘಾಟನಾ ಸಮಾವೇಶದಲ್ಲಿ ದೇಶದಲ್ಲಿ ರೈತರ ಸಮಗ್ರ ಅಭಿವೃದ್ಧಿ ಹಾಗೂ ಕೃಷಿ ವಲಯದಲ್ಲಿ ಸಮೃದ್ಧಿ ಖಾತ್ರಿಪಡಿಸಲು ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ಮಾಹಿತಿ ತಂತ್ರಜ್ಞಾನ ವಲಯದ ಪ್ರಯೋಜನಗಳನ್ನು ರೈತರಿಗೆ ವರ್ಗಾಯಿಸಲು ಉಪಯುಕ್ತ ಮಾಹಿತಿ ಪ್ರಸರಣಕ್ಕೆ ಸರ್ಕಾರ ಅತ್ಯಾಧುನಿಕ ಸಂವಹನ ಉಪಕರಣಗಳನ್ನು ಬಳಸಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಹೊಸ ತಲೆಮಾರನ್ನು ಕೃಷಿ ರಂಗದ ಕಡೆ ಆಕರ್ಷಿಸಲು ಸರ್ಕಾರ ಪ್ರಯತ್ನ ನಡೆಸುತ್ತಿದೆ. ಆತ್ಮನಿರ್ಭರ ಭಾರತ್ ಅಭಿಯಾನದಲ್ಲಿ ಕೃಷಿ ಆಧಾರಿತ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲು 1 ಲಕ್ಷ ಕೋಟಿ ರೂಪಾಯಿ ವಿನಿಯೋಗಿಸಲಾಗುತ್ತಿದೆ ಎಂದು ಹೇಳಿದರು. ಆಹಾರ ಸಂಸ್ಕರಣಾ ಘಟಕಗಳ ಅಭಿವೃದ್ಧಿಗಾಗಿ 10,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಸರ್ಕಾರ ಯೋಜಿಸಿದೆ. 10,000 ರೈತ ಉತ್ಪನ್ನ ಕೇಂದ್ರಗಳನ್ನು ಸ್ಥಾಪಿಸಲು 6,850 ಕೋಟಿ ರೂಪಾಯಿ ವಿನಿಯೋಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಹೊಸ ಕೃಷಿ ಸುಧಾರಣಾ ಕಾಯ್ದೆಗಳಿಂದಾಗಿ ರೈತರ ಆದಾಯ ವೃದ್ಧಿಯಾಗುವ ಜೊತೆಗೆ ಗ್ರಾಮೀಣ ಭಾರತಕ್ಕೆ ಹೆಚ್ಚಿನ ಬಂಡವಾಳ ಹರಿದು ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅವರು ಎಫ್ಐಸಿಸಿಐಯ ವಾರ್ಷಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೊಸ ಕಾಯ್ದೆಗಳು ರೈತರಿಗೆ ವಾಣಿಜ್ಯ, ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ತಂದುಕೊಡಲಿವೆ ಎಂದರು. ಎಫ್ಐಸಿಸಿಐನ ಎಲ್ಲ ವಾಣಿಜ್ಯೋದ್ಯಮಿಗಳು ಹಾಗೂ ನಾಯಕರು ಕೃಷಿ ಕಾಯ್ದೆಗಳು ಹೇಗೆ ರೈತರಿಗೆ ಅನುಕೂಲಕಾರಿಯಾಗಿವೆ ಎಂಬ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಅವರು ಹೇಳಿದರು. ನವೋದ್ಯಮಗಳು ನವ ಭಾರತದ ಬೆನ್ನೆಲುಬಾಗಿದ್ದು ದೇಶದಲ್ಲಿ ಹೊಸ ಹಾಗೂ ಯುವ ಉದ್ದಿಮೆದಾರರನ್ನು ಉತ್ತೇಜಿಸಲು ಹಾಗೂ ಹೊಸ ಆವಿಷ್ಕಾರಗಳನ್ನು ಕೈಗೊಳ್ಳಲು ಸರ್ಕಾರ ಎಲ್ಲ ರೀತಿಯ ನೆರವು ನೀಡುತ್ತಿದೆ. ಭಾರತೀಯ ಉದ್ಯಮಗಳು ಕೂಡ ನವೋದ್ಯಮಗಳನ್ನು ಬೆಂಬಲಿಸಬೇಕು ಎಂದು ಅವರು ಕರೆ ನೀಡಿದರು. ಭಾರತೀಯ ಬ್ರ್ಯಾಂಡ್ಗಳು ವಿಶ್ವದ ಇತರ ದೇಶಗಳ ಉತ್ಪನ್ನಗಳಿಗಿಂತ ಉನ್ನತ ಗುಣಮಟ್ಟ ಹೊಂದಿವೆ ಎಂಬುದನ್ನು ವಿಶ್ವಕ್ಕೆ ತೋರಿಸಬೇಕಿದೆ. ಉತ್ಪಾದನೆಯನ್ನು ಹೆಚ್ಚಳ ಮಾಡುವ ಜೊತೆಗೆ ಗುಣಮಟ್ಟವನ್ನು ವೃದ್ಧಿಸುವ ಮೂಲಕ ಆತ್ಮನಿರ್ಭರ ಭಾರತ ಸಾಧನೆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಶ್ರಮಿಸಬೇಕಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದರು. ಮಧ್ಯಪ್ರದೇಶದ ಹೋಶಂಗಾಬಾದ್ನ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಒಪ್ಪಂದಕ್ಕೆ ಬದ್ಧವಾಗಿ ರೈತರಿಂದ ಬೆಳೆ ಖರೀದಿ ಮಾಡುವಂತೆ ತೀರ್ಪು ನೀಡಿದೆ. ಹಿಂದೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ರೈತರು ಬೆಳೆದ ಬೆಳೆ ಖರೀದಿ ಮಾಡಲು ಫಾರ್ಚೂನ್ ರೈಸ್ ಲಿಮಿಟೆಡ್ ಎನ್ನುವ ಖಾಸಗಿ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಪಿಪರಿಯಾದ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ನಿತಿನ್ ತಲ್ಲೆ ಈ ವಿಷಯ ತಿಳಿಸಿದ್ದಾರೆ. ದೆಹಲಿ ಮೂಲದ ಈ ಸಂಸ್ಥೆ ರೈತರೊಂದಿಗೆ ಬೆಳೆ ಖರೀದಿ ಒಪ್ಪಂದ ಮಾಡಿಕೊಂಡಿದ್ದ ಹೊರತಾಗಿಯೂ ಬೆಳೆ ಖರೀದಿ ಮಾಡದೆ ಸತಾಯಿಸುತ್ತಿತ್ತು. ಬೆಲೆ ಖಾತರಿ ಮತ್ತು ಜಮೀನು ಸೇವೆ ಕಾನೂನು 2020 ಅಡಿಯಲ್ಲಿ ನ್ಯಾಯ ದೊರಕಿಸಿಕೊಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶಾದ್ಯಂತ ಕೊರೋನಾ ಸೋಂಕಿತರ ಪ್ರಮಾಣ ಕ್ರಮೇಣ ಇಳಿಕೆಯಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ 30,254 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 98,57,029ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 33,136 ಮಂದಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಒಟ್ಟು 93,57,464 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 94.89ಕ್ಕೆ ಹೆಚ್ಚಳವಾಗಿದೆ. ಇದುವರೆಗೂ ಒಟ್ಟು 1,43,019 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ ಶೇಕಡಾ 1.45ಕ್ಕೆ ತಗ್ಗಿದೆ. 3,56,546 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 3.66ಕ್ಕೆ ಇಳಿಕೆಯಾಗಿದೆ. ಖ್ಯಾತ ವಿದ್ವಾಂಸ ವಿದ್ಯಾವಾಚಸ್ಪತಿ ಡಾ ಬನ್ನಂಜೆ ಗೋವಿಂದಾಚಾರ್ಯ ಅವರು ಉಡುಪಿಯ ಅಂಬಲಪಾಡಿಯಲ್ಲಿ ಇಂದು ನಿಧನರಾದರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಆಧ್ಯಾತ್ಮಿಕ ಚಿಂತಕಿ ವೀಣಾ ಬನ್ನಂಜೆ ಸೇರಿದಂತೆ 4 ಮಕ್ಕಳನ್ನು ಅಗಲಿದ್ದಾರೆ. ಆಧ್ಯಾತ್ಮ ವಿಷಯಗಳಲ್ಲಿ ಅಪಾರ ಪಾಂಡಿತ್ಯ ಸಂಪಾದಿಸಿದ ಅವರು ವೇದ ಪುರಾಣಗಳ ಕುರಿತು ಸಾವಿರಾರು ಪ್ರವಚನಗಳನ್ನು ನೀಡಿ ಜನಪ್ರಿಯತೆ ಗಳಿಸಿದರು. ಅವರು 50ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬನ್ನಂಜೆ ಗೋವಿಂದಾಚಾರ್ಯ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಸಂದೇಶದಲ್ಲಿ ವೇದ ಪುರಾಣಗಳ ಕುರಿತು ಅವರ ಪ್ರವಚನಗಳು, ಕೃತಿಗಳು ಹಾಗೂ ಅಸಂಖ್ಯಾತರ ಬರಹಗಳು ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಿದ್ದವು. ಬನ್ನಂಜೆ ಅವರ ನಿಧನದಿಂದ ಸಾರಸ್ವತ ಲೋಕದ ಅಗಾಧ ಪ್ರತಿಭೆಯೊಂದನ್ನು ಕಳೆದುಕೊಂಡಂತಾಗಿದೆ ಎಂದು ಹೇಳಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದುವರಿದ ಸಾರಿಗೆ ನೌಕರರ ಮುಷ್ಕರ, ಸಂಘಟನೆಗಳ ಮುಖಂಡರೊಂದಿಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಾತುಕತೆ. ಸಂಸತ್ ಭವನದ ಮೇಲಿನ ದಾಳಿಗೆ 19 ವರ್ಷ, ಹುತಾತ್ಮ ಯೋಧರ ತ್ಯಾಗ ಶೌರ್ಯ ಎಂದೆಂದಿಗೂ ಅನನ್ಯ, ಪ್ರಧಾನಿ ನರೇಂದ್ರ ಮೋದಿ. ಅತಿವೃಷ್ಟಿ ಹಾನಿ ಕುರಿತು ಅಂದಾಜಿಸಲು ಕೇಂದ್ರ ತಂಡ ಇಂದು ರಾಜ್ಯಕ್ಕೆ ಆಗಮನ, ಸಂಜೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ. ಯುವಕರನ್ನು ಕೃಷಿ ರಂಗದತ್ತ ಸೆಳೆಯಲು ಕಾರ್ಯಯೋಜನೆ, ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ 1 ಲಕ್ಷ ಕೋಟಿ ರೂಪಾಯಿ, ಸಚಿವ ನರೇಂದ್ರ ಸಿಂಗ್ ತೋಮರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.